जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 2 ಡಿಸೆಂಬರ್ ಶ್ರೀ ಮಹಾರಾಜರ ಪ್ರವಚನ ಅಖಂಡ ನಾಮಸ್ಮರಣೆಯಲ್ಲಿರುವುದೆಂದರೆ ಉಪಾಸನೆ. ಅಖಂಡ ನಾಮಸ್ಮರಣೆಯಲ್ಲಿ ಇರುವುದೆಂದರೆ ಉಪಾಸನೆ. ಸಂಪೂರ್ಣ ಡಿಸೆಂಬರ್ ತಿಂಗಳು ನಾಮದ ಬಗ್ಗೆನೇ ಇದೆ. ನಾಮ ಹೆಂಗೆ ತಗೋಬೇಕು, ದೇಹಾಭಿಮಾನ ಹೆಂಗೆ ಬಿಡಬೇಕು, ನಾಮದಿಂದ ಅಜಪ ಜಪ ಹೆಂಗಾಗತ್ತೆ, ಅಖಂಡ ನಾಮಸ್ಮರಣೆ ಅಂದರೆ ಏನು, ಸಾಧಕರು ಹೆಂಗೆ ಇದನ್ನು ಪಡ್ಕೋಬಹುದು, ಪರಮಾತ್ಮನನ್ನು ಹೆಂಗೆ ಪಡ್ಕೋಬಹುದು ನಾಮದ ಮುಖಾಂತರ, ಅದನ್ನು ಸಂಪೂರ್ಣವಾಗಿ ಡಿಸೆಂಬರ್ ತಿಂಗಳಲ್ಲಿ ಮಹಾರಾಜರು ನಮಗೆ ಬೋಧನೆ ಮಾಡಿ ಆ ಅಮೃತವಾಣಿಯಿಂದ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿ ತಿಳಿ ಮಾಡಿ ಆ ಭಗವಂತನಲ್ಲಿ ರಾಮನಲ್ಲಿ ಒಂದಾಗುವುದು ಸಾಧ್ಯತೆಯನ್ನು ಪ್ರತಿಯೊಂದು ದಿವಸಗಳ ಕಾಲಗಳಲ್ಲೂ ಮಹಾರಾಜರು ನಮಗೆ ಬೋಧನೆ ಮಾಡಿಕೊಡ್ತಾರೆ. ಅಖಂಡ ಹಾಗೂ ಉಪಾಸನೆ. ಅಖಂಡ ಹೆಂಗೆ ನಾವು ಅಭಂಗ ಅಂತೀವೋ, ಯಾವುದು ಭಂಗ ಆಗುವುದಿಲ್ವೋ ಹಾಗೆ ಯಾವುದು ಖಂಡ ಆಗೋದಿಲ್ವೋ. ನಾಮಸ್ಮರಣೆ ಹೆಂಗೆ ಮಾಡಬೇಕಪ್ಪ? ಅಖಂಡ ಅಂದರೆ ತುಂಡು ತುಂಡು ಆಗದಲೇನೆ. ಹೆಂಗಾಗ್ಲಿಕ್ಕೆ ಸಾಧ್ಯ ಅದು? ಉಪಾಸನೆ. ಈಗ ಉಪಾಸನೆ ಉಪ ಆಸನ. ಉಪ ಅಂದರೆ ಹತ್ತಿರ, ಆಸನ ಅಂದರೆ ಕೂಡುವುದು. ಯಾರ ಹತ್ರ ಕೂಡಬೇಕು? ಭಗವಂತನ ಹತ್ರ. ಹಾಗಂದ್ರೆ ಎಲ್ಲಿ ಕೂಡ್ಬೇಕ್ರಿ? ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಕೂಡೋದು ಅಂದರೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಸತತವಾಗಿಯೂ ಭಗವಂತನ ಆ ಧ್ಯಾನ ನಡೀತಾ ಇದ್ರೆ ಅಂದರೆ ಎಲ್ಲವೂ ನಿನ್ನಿಂದಾನೇ ನಡೀತಾ ಇದೆಯಪ್ಪ ಪರಮಾತ್ಮ, ನಿನ್ನ ಇಚ್ಛೆ ಅಂತಲೇ ನಾನು ನಡೀತಾ ಇರೋದು, ನನ್ನ ಜೀವನವನ್ನು ಒಪ್ಕೊಂಡಿದ್ದೀನಿ. ಅದಕ್ಕೆ ಅಖಂಡ ಉಪಾಸನೆ ಅನ್ನೋದು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಭಗವಂತನ ದರ್ಶನಕ್ಕೆ ಏನು ಅಡ್ಡಿ ಬರುತ್ತದೆ? ಮೊದಲೇ ಪ್ರಶ್ನೆ ಮಾಡ್ತಿದ್ದಾರೆ ನಮಗೆ. ಏನು ಅಡ್ಡಿ ಬರುತ್ತಪ್ಪ? ನಾವು ಹೇಳ್ತೀವಿ, ನಮಗೆ ಗುರುಗಳು ಮಂತ್ರ ಕೊಟ್ಟಿದ್ದಾರೆ ಆದರೂ ದರ್ಶನ ಆಗೋದಿಲ್ಲ, ಭಗವಂತ ಹೆಂಗಿದ್ದಾನೆ ಗೊತ್ತಾಗ್ತಿಲ್ಲ ನಮಗೆ ಅಂತ ಹೇಳ್ತೀವಿ. ಏನು ಅಡ್ಡಿ ಬರುತ್ತದೆ? ನಮಗೆ ಭಗವಂತನ ಪ್ರಾಪ್ತಿ ಆಗುವುದಕ್ಕಾಗಿ ವಾಸ್ತವಿಕವಾಗಿ ನಾವೇ ಕಾರಣರಾಗಿರುತ್ತೇವೆ. ಇಲ್ಲಿ ನಾವು ಅಂದರೆ ಯಾರು? ನಾನು ನನ್ನ ದೇಹ, ಮನಸ್ಸು, ಬುದ್ಧಿ ಇವೆಲ್ಲರೂ ಸೇರಿ ನಾವು ಆಗ್ತೀವಿ. ಇದು ನಾವೇ ಕಾರಣೀಭೂತ ಆಗ್ತೀವಿ. ನಾವು ಆ ವಿಷಯದಲ್ಲಿ ಜನರಿಗೆ ದೋಷ ಕೊಡುತ್ತಾ ಇರುತ್ತೇವೆ. ಇಲ್ಲಿ ಜನರಿಗೂ ನನ್ನ ನಾಮಸ್ಮರಣೆಗೂ ಯಾವ ಸಂಬಂಧವೂ ಇಲ್ಲ. ನಾವು ಅಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ, ಈಗ ಅಕ್ಕಪಕ್ಕದವ್ರು ಜನ ನನಗೆ ಮಾಡೋಕ್ಕೆ ಬಿಡ್ತಿಲ್ಲ ಅಂತ. ಅಲ್ಲ, ನಾವು ಅಂದರೆ ಇಲ್ಲಿ ನಾನು, ದೇಹ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ಸೇರ್ಕೊಂಡು ನಾವು ಆಗ್ತೀವಿ. ಅದು ಅಡ್ಡಿ ಬರುತ್ತದೆ ಅಲ್ಲಿ. ಆದರೆ ಬೇರೆ ಜನರು ಅದಕ್ಕೆ ಅಡ್ಡಿ ಬರುವುದೇ ನಾವೇ ಸ್ವತಃ ಅಡ್ಡಿ ಬರುತ್ತಿರುತ್ತೇವೆ ಎಂದು ಸ್ವಲ್ಪ ವಿಚಾರ ಮಾಡಿದರೂ ಕಂಡುಬರುತ್ತದೆ. ಬೇರೆಯವ್ರು ಯಾರೂ ನಮಗೆ ತಕ್ಲೀಫ್ ಕೊಡ್ತಾ ಇಲ್ಲ. ಯಾರು ಗಂಡ ಆಗಲಿ, ಮಕ್ಕಳಾಗಲಿ, ಹೆಂಡತಿ ಆಗಲಿ, ಅಕ್ಕಪಕ್ಕದವರಾಗಲಿ ಯಾರೂ ನನ್ನ ಸಾಧನೆಯಲ್ಲಿ ಅಡ್ಡಿ ಬರ್ತಾ ಇಲ್ಲ. ನಾನು ಅಡ್ಡಿ ಬರ್ತಾ ಇದೆ. ನಾವು ಯಾರಿಗೆ ನಮ್ಮವರೆಂದು ಅನ್ನಬೇಕು ಅವರಿಗೆ ಅನ್ನದೇ ಬೇರೆಯವರಿಗೆ ನಮ್ಮವರೆಂದು ಅನ್ನುತ್ತಾ ಇರುತ್ತೇವೆ. ನಮ್ಮವನು ಯಾರಿದ್ದಾನಪ್ಪ? ಒಬ್ಬನೇ ಪರಮಾತ್ಮ. ಆದರೆ ನಾವು ಬೇರೆಯವರಿಗೆಲ್ಲರಿಗೂ ನಮ್ಮವರು ಅಂತಿದ್ದೀವಿ. ಯಾರು? ನಮ್ಮ ಮಕ್ಕಳು, ಹೆಂಡತಿ, ಅಣ್ಣ ತಮ್ಮಂದಿರು ಇವರೆಲ್ಲರೂ ನಾವು ನಮ್ಮವರೆಂದು ಅನ್ನುತ್ತೇವೆ. ಇವರೆಲ್ಲರೂ ಒಂದು ಮರ್ಯಾದೆಯವರೆಗೂ ನಮ್ಮವರು ಆಗಿರುತ್ತಾರೆ. ಲಿಮಿಟೇಷನ್ ಇದೆ. ದೇಹ ಕಾಲ ಪರಿಮಿತಿದಲ್ಲಿರೋದಕ್ಕೆ, ಟೈಮ್ ಆ್ಯಂಡ್ ಸ್ಪೇಸಲ್ಲಿರೋದಕ್ಕೆ ಇವೆಲ್ಲವೂ ಬಂಧು ಬಾಂಧವ್ಯ, ಒಂದು ರಿಲೇಷನ್ನು ಎಲ್ಲವೂ ಮರ್ಯಾದೆ ಪರ್ಯಂತ ಆಹೆ. ಅದಲ್ಲಿ ತನಕ ಸೀಮಿತವಾಗಿದೆ. ಆದರೆ ನಾವು ಭಗವಂತನನ್ನು ನಮ್ಮವನೆಂದು ಅಂದರೆ ಅವನು ಯಾವಾಗಲೂ ನಮ್ಮವನಾಗಿಯೇ ಇರುತ್ತಾನೆ ಹಾಗೂ ನಮಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿರುತ್ತಾನೆ. ನಿಮಗೆಲ್ಲರಿಗೂ ದ್ರೌಪದಿಯ ಕಥೆ ಗೊತ್ತಿರುತ್ತೆ ಅಲ್ಲವೇ? ಮಹಾರಾಜರು ಮತ್ತೆ ಕೇಳ್ತಾರೆ ಪ್ರಶ್ನೆ. ದ್ರೌಪದಿ ಕಥಾ ನಾವು ಕೇಳಿದ್ದೀವಿ. ಕಥಾಭಾಗ ಯಾವಾಗಲೂ ಕಥಾಭಾಗದಲ್ಲಿ 2 ಮಾತಿರುತ್ತೆ. ಒಂದು, ಆ ಕಥಾಭಾಗದಲ್ಲಿ ಚಿತ್ರೀಕರಣ ಮಾಡಿ ನಮ್ಮ ಮನಸ್ಸಿಗೆ ನಾಟುವಂಥ ಕಥೆ ಹೇಳಿರ್ತಾರೆ.
ಆದರೆ ಆ ಕಥಾದಲ್ಲಿ ಅಡಗಿರುವ ತತ್ವ ಏನಪ್ಪ? ದ್ರೌಪದಿ ಕಥೆ ಕೇಳಿದ್ವಿ, ಮಹಾಭಾರತದಲ್ಲಿ ಕೇಳಿದ್ವಿ, ಭಾಗವತದಲ್ಲಿ ಕೇಳಿದ್ವಿ, ಆದರೆ ನಮ್ಗೆ ಆ ಕಥೆಯಿಂದ ಏನೂ ಲಾಭ ಆಗಲಿಲ್ಲ. ಮಹಾರಾಜರು ಹೇಳ್ತಾರೆ, ದ್ರೌಪದಿ ಕಥೆ ಗೊತ್ತಿದೆ, ಯಾಕೆ ಕೇಳ್ತೀಯಾರ ಮಹಾರಾಜರು? ದ್ರೌಪದಿ ಕಥೆಯಲ್ಲಿ ನಮಗೆ ಗೊತ್ತಾಯಿತು, ತನ್ನ ಗಂಡಂದಿರು ತನ್ನನ್ನು ರಕ್ಷಣೆ ಮಾಡುವರೆಂದು ಅವಳಿಗೆ ಅನಿಸುತ್ತಿತ್ತು. ಆದರೆ ಅವರೆಲ್ಲರೂ ಏನು ಮಾಡಲು ಶಕ್ಯವಿಲ್ಲ ಎಂಬುದು ಬಂದಿತು. ಆಗ ಅವಳು ಅನನ್ಯತೆಯಿಂದ ಕೃಷ್ಣನನ್ನು ಪ್ರಾರ್ಥಿಸಿದಳು. ಅವಳು ಪ್ರಾರ್ಥನೆಯನ್ನು ಕೇಳಿ ಶ್ರೀಕೃಷ್ಣನು ಧಾವಿಸಿ ಬಂದನು. ಇದರಿಂದ ಕಂಡುಬರುವುದೇನೆಂದರೆ, ನಾವು ಯಾರನ್ನು ನಮ್ಮವರೆಂದು ಅನ್ನುತ್ತೇವೋ ಅವರು ನಿಜವಾಗಿಯೂ ನಮ್ಮವರು ಆಗಿರುವುದಿಲ್ಲ. ದ್ರೌಪದಿ ಕರೀತಾಳೆ, ಎಲ್ಲರನ್ನೂ ಕರೀತಾಳೆ, ತನ್ನ ಗಂಡನ ಕರೀತಾಳೆ, ಭೀಷ್ಮಾಚಾರ್ಯನ ಕರೀತಾಳೆ, ಧೃತರಾಷ್ಟ್ರನಿಗೆ ಕೇಳ್ತಾಳೆ, ನನ್ನ ಮಾನ ಹೋಗ್ತಾ ಇದೆ ಕಾಪಾಡ್ರಿ. ಅವರೆಲ್ಲರೂ ತಲೆ ತೆಗ್ಸು ಕೂತಿರ್ತಾರೆ. ಅವಳಿಗೆ ಅಹಂಭಾವ ಇರುತ್ತೆ, ಇವರೆಲ್ಲರೂ ನನ್ನವರು ಅಂತ. ಆದರೆ ಅವರೆಲ್ಲರನ್ನೂ ಕೈ ಬಿಟ್ಟು ಎರಡೂ ಕೈ ಎತ್ತು ಅನನ್ಯ ಭಾವದಿಂದ, ಕೇಶವ, ಋಷಿಕೇಶ, ನನ್ನನ್ನು ಕಾಪಾಡಪ್ಪ ಅಂತ, ನನ್ನ ಲಜ್ಜೆಯನ್ನು ಕಾಪಾಡಪ್ಪ ಅಂತ ಹೇಳಿದಾಗ ಧಾವಿಸಿ ಬಂದು ಆ ವಸ್ತ್ರವನ್ನು ಅಕ್ಷಯ ಮಾಡಿ ಹೇಳ್ದ, ಸಿದ್ಧಪಡಿಸಿದ, ನಾನು ಯಾವಾಗಲೂ ತತ್ಪರನಾಗಿರ್ತೀನಿ ನನ್ನ ಸಹಾಯ ಮಾಡಲಿಕ್ಕೆ ಭಕ್ತರಿಗೆ. ಭಕ್ತರ ಒಂದು ಕೂಗಿಗೆ ಓಡಿ ಬರುತ್ತಾನೆ ಪರಮಾತ್ಮ ಅಂದಮೇಲೆ, ನಾವು ಅವ್ರು ಯಾರನ್ನು ನಮ್ಮವರು ಅಂತಿದ್ದೀವೋ ಅವ್ರು ಯಾರೂ ನಮ್ಮವರು ಅಲ್ಲ. ನಾವು ಭಗವಂತನನ್ನು ನಮ್ಮವನೆಂದು ಅನ್ನಬೇಕು. ನಾನು ಅವನವನು ಇರುತ್ತೇನೆ ಎಂದು ಯಾವಾಗಲೂ ಸ್ಮರಣೆ ಮಾಡಬೇಕು. ಹಾಗೂ ಆಗುವುದೆಲ್ಲವೂ ಅವನ ಇಚ್ಛೆಯಿಂದಲೇ ಆಗುತ್ತದೆ ಎಂಬ ಭಾವನೆ ಇಡಬೇಕು. ಇಂಥ ಭಾವನೆ ನಿರ್ಮಾಣವಾಗಲು ಅವನ ಉಪಾಸನೆ ಮಾಡಬೇಕು. ಉಪಾಸನೆ ಯಾಕೆ ಮಾಡಬೇಕಪ್ಪ? ಕೊಟ್ಟಿರೋದು ಗುರುಗಳು ಉಪಾಸನೆಗಳನ್ನು ಕೊಡ್ತಾರೆ, ಯಾಕೆ ಮಾಡಬೇಕದನ್ನು? ಈ ಅನನ್ಯ ಭಾವ ಮತ್ತು 100% ನಿಷ್ಠ ಏನು? ನಾನು ಭಗವಂತ ನನ್ನವನಿದ್ದಾನೆ, ನಾನು ಭಗವಂತನವನು ಇದ್ದೀನಿ ಅಂದರೆ ಏನು? ಅವನಿಚ್ಛೆಯೇ ನನ್ನಿಚ್ಛೆ ಆಗಬೇಕು. ಏನು ಕೆಲಸ ಕೊಟ್ಟರು ಯಾಕೆ ಮಾಡ್ತಿದ್ದೀನಿ? ಅವನಿಂದ ಬಂದಿದೆ ಕೆಲಸ, ಅವನಿಗಾಗಿ ಮಾಡ್ತಿದ್ದೀನಿ, ಅವನಿಂದ ಅವನಿಗಾಗಿ ಅವನಿಗೋಸ್ಕರ ಮಾಡ್ತಾ ಇದ್ದೀನಿ. ಅದರ ಹೊರತಾಗಿ ನಾನು ಈ ಕೆಲಸ ಸ್ವತಃ ನನ್ನ ತಲೆ ಬುದ್ಧಿ ಉಪಯೋಗಿಸಿ ಮಾಡ್ತಾನೇ ಇಲ್ಲ. ಎಲ್ಲವೂ ರಾಮನಿಚ್ಛೆ ಅಂತಲೇ ಆಗ್ತಿದೆ. ಹೋಗುವುದು ಎಲ್ಲ ಕರ್ಮಫಲವೂ ರಾಮನಿಚ್ಛೆಯಿಂದ ಬರ್ತಾ ಇದೆ. ಅದನ್ನು ನಾನು ಸ್ವೀಕಾರ ಮಾಡಿದಾಗ ಏನಾಗುತ್ತೆ? ಆ ಉಪಾಸನೆ ಮಾಡಬೇಕು. ಅದಕ್ಕೆ ನಾವು ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಉಪಾಸನೆ ಮಾಡುವುದಂದರೆ ಏನು? ನಾವು ಭಗವಂತನವರಿರುತ್ತೇವೆ, ನಾವು ಯಾವಾಗಲೂ ಅವನ ಸಾನ್ನಿಧ್ಯದಲ್ಲಿ ಇರುತ್ತೇವೆ ಎಂದು ಅನಿಸುವುದು. ಏನೇ ಒಂದು ಕೆಲಸ ಮಾಡಿದ್ರು ಇದು ಒಂಥರ ಹೇಳುವಾಗ ಒಂದು ಹುಚ್ಚತನ ಅನ್ನಿಸ್ಬಹುದು. ನಾವು ಯಾವಾಗಲೂ ಏನೇ ಕೆಲಸ ಮಾಡೋಕ್ಕೆ ಹೋದಾಗಲೂ, ಹೊರಗಡೆ ಆಗಲಿ ಒಳಗಾಗಲಿ, ಅಪ್ಪ ಬಾರಪ್ಪ, ನಾನು ಒಂದು ಹಿಟ್ಟು ರುಬ್ತಾ ಇದ್ದೀನಿ ಬಾರಪ್ಪ, ಚಪಾತಿ ಮಾಡ್ತಿದ್ದೀನಿ ಬಾರಪ್ಪ ಕೃಷ್ಣ, ಬಾರಪ್ಪ ರಾಮ, ಬಾರಪ್ಪ ಚಿದಂಬರ, ಅಮ್ಮ ಬಾರಮ್ಮ, ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಬಾರಪ್ಪ ರಾಮ, ನಾನು ಯಾವುದೋ ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಬಾರಪ್ಪ ರಾಮ. ಎಷ್ಟು ಜನ ಮನೆಯಲ್ಲಿದ್ದಾರೆ ಅಂದರೆ ನಾವೇ 4 ಜನ ಅಲ್ಲ 5 ಜನ ಇದ್ದೇವೆ. ಯಾರು? ರಾಮ ಹಾಗೂ ನಾವೆಲ್ಲ ಪರಿವಾರ ಸೇರಿ 5 ಜನ ಇದ್ದೇವೆ. ಇದು ಮೊದಲು ಹುಚ್ಚತನ ಅನಿಸ್ಬೋದು. ಪ್ರಾಕ್ಟೀಸ್ ಮಾಡ್ತಾ ನಮಗೇನು ಬರುತ್ತೆ? ಸದಾ ಕಾಲ ಭಗವಂತ ನಮ್ಮೊಡನೆ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ ಅನ್ನೋದು ಅರಿವಿಗೆ ಬರುತ್ತೆ. ಆವಾಗ ನನಗೆ ಯಾವ ಥರವಾದ ಭಯ ಇರುವುದಿಲ್ಲ. ಹೀಗೆ ಅನಿಸುವುದಕ್ಕಾಗಿ ಅವನ ನಾಮಸ್ಮರಣೆಯಲ್ಲಿ ಇರುವುದು ಅವಶ್ಯವಿರುತ್ತದೆ. ನಾವು ಅವನ ನಾಮಸ್ಮರಣೆಯಲ್ಲಿ ಇದ್ದಿದ್ದಾದರೆ ಅವನ ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾನೆ. ಯಾವಾಗಲೂ ನಮ್ಮ ಹತ್ತಿರ ಇರ್ತಾನೆ ರಾಮ. ಆವಾಗ ನೀವು ಯಾರದಾರೂ ಹೆಸರು ತೆಗೆದುಕೊಂಡರೆ ಅವನ ಮೂರ್ತಿಯು ನಿಮ್ಮ ಧ್ಯಾನದಲ್ಲಿ ಬರುತ್ತದೆ. ಅದರಂತೆಯೇ ಭಗವಂತನ ಹೆಸರು ತೆಗೆದುಕೊಂಡರೆ ಅವನು ನಿಮ್ಮ ಹತ್ತಿರ ಇರುತ್ತಾನೆ. ದೇವರು ಹೇಗೆ ಇರುತ್ತಾನೆ ಎಂದು ಕೇಳಿದರೆ ಹೇಗೆ ಹೇಳಲು ಬರುತ್ತದೆ? ಹೆಂಗಿದ್ದಾನೆ ಅಂದರೆ ಹೆಂಗೆ ಹೇಳಕ್ಕೆ ಬರುತ್ತೆ? ಅದು ಅನುಭವ ತಗೊಂಡೇ ಹೇಳ್ಬೋದು. ಈಗ ಒಬ್ರು ಯಾರ್ದಾದ್ರು ಹೆಸರು ಕೂಗ್ತೀವಿ ನಾವು, ಫ್ರೆಂಡಿಂದು, ರಿಲೇಟಿವ್ದು ಯಾರ್ದೋ ಹೆಸರು ಮನಸ್ಸಿನಲ್ಲಿ ಬಂತು ಅಂದರೆ ಅವರಾಗಲೇ ನಮ್ಮ ಕಣ್ಣು ಮುಂದೆ ಅವ್ರ ಪಿಕ್ಚರ್ ಇಮೇಜ್ ಬಂದುಬಿಡುತ್ತೆ. ಅದೇ ರೀತಿಯಲ್ಲಿ ಭಗವಂತನ ಒಂದು ನಾಮ ತಗೊಂಡ್ರೆ ಸಾಕು, ಕಣ್ಮುಂದೆ ಅವನ ಮೂರ್ತಿ, ಅವನ ಕಥಾ, ಅವನ ಗುಣಗಾನ, ಅವನ ಗುಣವರ್ಣನೆ ಎಲ್ಲವೂ ತಾನಾಗಿಯೇ ಬಂದುಬಿಡುತ್ತದೆ. ಅವನು ನಾಮದಲ್ಲಿಯೇ ಇರುತ್ತಾನೆಂದು
ಪ್ರತ್ಯಕ್ಷ ಶ್ರೀಕೃಷ್ಣನೇ ಹೇಳಿರುತ್ತಾನೆ. ನಾಮವೇ ಅವನ ರೂಪವಾಗಿರುತ್ತದೆ. ನೀವು ಕಣ್ಣು ಮುಚ್ಕೊಂಡು ಹೇಳಿ ನೋಡೋಣ, ರಾಮ ಅಂತ ಹೇಳಿ, ಅಥವಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಅಥವಾ ಯಾವುದಾರೇ ನಾಮವನ್ನು ನಾವು ತಗೊಂಡಾಗ ಆ ಕಣ್ಣು ಮುಚ್ಕೊಂಡು ನಾವು ಹೇಳುವಾಗ, ಅಥವಾ ಆ ನಾಮ ಹೇಳ್ತಾ 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 ನಮಗೇನಾಗತ್ತೆ, ಮನಾಚೆ ಶ್ಲೋಕ ಹೇಳೋಣ. ಮನಾಚೆ ಶ್ಲೋಕ ಹೇಳ್ತಾ ಹೇಳ್ತಾ ನಮಗೆ ಯಾರು ಗಮನಕ್ಕೆ ಬರ್ತಾರೆ? ಸಮರ್ಥ ರಾಮದಾಸರು. ಸಮರ್ಥ ರಾಮದಾಸರ ಗುಣಗಾನ, ಅವರ ಚರಿತ್ರ ವರ್ಣನೆ, ಅವ್ರು ಏನು ಮಾಡಿದ್ರು, ಹೆಂಗೆ ತಪಸ್ಸು ಮಾಡಿದ್ರು, ಎಲ್ಲವೂ ಆ ನಾಮದಲ್ಲೇ ಆ ಸಂಪೂರ್ಣ ರೂಪ ಅಡಗಿದೆ. ಸಂಪೂರ್ಣ ರೂಪ ಅವ್ರದ್ದು, ಅವ್ರ ವ್ಯಕ್ತಿತ್ವ ಎಲ್ಲವೂ ಅಡಗ್ಬಿಟ್ಟಿದೆ ಅದರಲ್ಲಿ. ಆದ್ದರಿಂದ ನಾಮಸ್ಮರಣೆ ಮಾಡಿದರೆ ಭಗವಂತನಿಗೆ ನಿಮ್ಮ ಹತ್ತಿರ ಬರಲು ಬೇಕಾಗುತ್ತದೆ, ಬರಲೇಬೇಕಾಗುತ್ತದೆ. ನಾಮಸ್ಮರಣೆ ಹೇಗೆ ಮಾಡಬೇಕು? ಶ್ರೀ ಸಮರ್ಥರು काहीच न करोनी प्राणी राम नाम जपे वाणी तेणे ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಂಭಾಳಿ. ಅಂದರೆ ಮನುಷ್ಯನು ಬೇರೆ ಯಾವ ಸಾಧನೆಯನ್ನೂ ಮಾಡದೆ ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದರೂ ಅಂಥ ಭಕ್ತನ ಮೇಲೆ ಭಗವಂತನು ಸಂತುಷ್ಟನಾಗಿ ಅವನನ್ನು ಸಂರಕ್ಷಿಸುವನು ಎಂದು ಹೇಳಿರುತ್ತಾರೆ. ಸಮರ್ಥರು ಹೇಳಿದ್ರು, ಏನು ಮಾಡಬೇಕಾಗಿಲ್ಲ, ನೀವು ಯಾವ ಸಾಧನೆ, ಎಲ್ಲೂ ತೀರ್ಥಯಾತ್ರೆ ಅಲ್ಲಿ ಇಲ್ಲಿ ಓಡೋಗೋದು ಏನು ಬೇಕಾಗಿಲ್ಲ. ನೀವು ಒಂದು ಕಡೆ ಕೂತಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋದರೆ, ಕಾಹೀಚ್ ಕರೂನ ಪ್ರಾಣಿ ಕಾಹೀಚ್ ನ ಕರೋನಿ ಪ್ರಾಣಿ, ಏನು ಮಾಡಬೇಡಪ್ಪ ನೀನು, ನಾಮಸ್ಮರಣೆ ಮಾಡ್ತಾ ಹೋದರೆ ಆ ಭಕ್ತನ ಸಲುವಾಗಿ ಓಡೋಡಿ ಧಾವಿಸಿ ಪರಮಾತ್ಮನೇ ಬರ್ತಾನೆ. ನಾವು ನಾಮ ತೆಗೆದುಕೊಳ್ಳುವಾಗ ಏನು ಮಾಡುತ್ತಾ ಇರುತ್ತೀವಿ ಅಂತ ಮತ್ತೆ ಪ್ರಶ್ನೆ ಕೇಳ್ತಾರೆ. ನಾವೇನು ಮಾಡ್ತೀವಪ್ಪ ನಾಮ ತಗೊಳ್ಳುವಾಗ? ಭಗವಂತ ಓಡ್ ಬರ್ತಾನೆ ಅಂದಮೇಲೆ ನಾವೇನು ಮಾಡ್ತಿರ್ತೀವಿ? ನಾವು ಆಗ ಸಂಸಾರದ ಚಿಂತೆ ಮಾಡುತ್ತಾ ಇರುತ್ತೇವೆ ಅಲ್ಲವೇ? ಜಪಮಾಲೆ ಕೈಯಲ್ಲಿದೆ, ದೇಹ ಕ್ರಿಯಾ ಮಾಡ್ತಾ ಇದೆ, ಆ್ಯಕ್ಷನ್ನು, ಜಪಮಣಿ ತಿರುಗ್ತಾ ಇದೆ, ಆದರೆ ಮನಸ್ಸು ಇಡೀ ಜಗತ್ತಿನ ಭ್ರಮಣ ಮಾಡ್ತಾ ಇದೆ, ಇಡೀ ಜಗತ್ತಿನ ವಿಚಾರ ತಲೆವಳ್ಳಿಗೆ ತುಂಬಿಕೊಂಡು ನಾಮಸ್ಮರಣೆ ಮಾಡ್ತಾ ಇದೆ. ಅಂಥ ನಾಮಸ್ಮರಣೆ ಮಾಡಿದ್ರೆ ಅದು ಬಾಹ್ಯವಾಗಿ ಏನೂ ಉಪಯೋಗಕ್ಕೆ ಬರುವುದಿಲ್ಲ. ಅಂದ ಮೇಲೆ ನಾವು ನಮ್ಮ ಅಹಂಭಾವನೆಯನ್ನು ಇಟ್ಟುಕೊಂಡು ನಾಮಸ್ಮರಣೆ ಮಾಡುತ್ತಾ ಇರುತ್ತೇವೆ. ಯಾರು ಅಹಂಭಾವರಹಿತ ಆಗಿ ನಾಮಸ್ಮರಣೆ ಮಾಡುತ್ತಾರೋ ಅವರನ್ನು ಭಗವಂತನು ಸಂರಕ್ಷಿಸುತ್ತಾನೆ. ಹಾಗೂ ಈ ರೀತಿ ಸ್ವಸ್ಥನಾಗಿ ಸ್ವಸ್ಥನಾಗಿರುವನ್ನು ಯೋಗಕ್ಷೇಮವನ್ನು ಭಗವಂತನೇ ನಿರ್ವಹಿಸುತ್ತಾನೆ. ನಾಮಸ್ಮರಣೆ ಯಾರು ಮಾಡುತ್ತಾರೋ ಅವರನ್ನು ಭಗವಂತನು ಸಂರಕ್ಷಿಸುತ್ತಾನೆ. ಹಾಗೂ ಈ ರೀತಿ ಸ್ವಸ್ಥನಾಗಿರುವವನ್ನ ಯೋಗಕ್ಷೇಮವನ್ನು ಭಗವಂತನೇ ನಿರ್ವಹಿಸುತ್ತಾನೆ. ಅವನ ಯೋಗಕ್ಷೇಮ ಬಾಹ್ಯವಾಗಿರಲಿ, ಪ್ರಪಂಚದ ಯೋಗಕ್ಷೇಮ ಆಗಿರಲಿ, ಅಥವಾ ಆಂತರಿಕವಾಗಿ ಅವನ ಸಾಧನೆ ಯೋಗಕ್ಷೇಮ ಆಗಿರಲಿ, ಯೋಗ್ಯ ದಿಶೆಯಲ್ಲಿ ಆ ಸಾಧನೆಯನ್ನು ಕರ್ಕೊಂಡು ಆ ಸಾಧನೆಯನ್ನು ಕಾಪಾಡಿ ಆ ಭಕ್ತನ ರಕ್ಷಣೆ ಮಾಡೋದು ಪರಮಾತ್ಮನ ಜವಾಬ್ದಾರಿ ಆಗುತ್ತದೆ. ಯಾರ ಅಹಂ ಭಾವರಹಿತವಾಗಿ ನಾಮಸ್ಮರಣೆ ಮಾಡುತ್ತಾರೋ. ಇಂದಿನ ಬೋಧವಚನ ನಾವು ಯಾರವರದಾದರೂ ಆಗಿರಬೇಕು, ಗುರುಗಳವರೇ ಆಗಲಿ ಅಥವಾ ಭಗವಂತನವರೇ ಆಗಲಿ. ನಾವು ಇಲ್ಲಿ ತನಕ ಜಗತ್ತಿನವರಾಗಿದ್ವಿ, ಆದರೆ ಇನ್ಮೇಲಿಂದ ನಾವು ಯಾರಾದರೂ ಆಗಬೇಕು ಅಂದರೆ, ಯಾರವರಾದರೂ ಆಗಬೇಕು ಅಂದರೆ ಗುರುಗಳನ್ನು ಒಪ್ಕೋಬೇಕು, ಅವ್ರ ಮಾತನ್ನು, ಇಲ್ಲ ಭಗವಂತ ಹೇಳಿದ ಮಾತನ್ನು ಒಪ್ಕೋಬೇಕು. ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಆ ಪರಬ್ರಹ್ಮ ಸಾಕ್ಷಾತ್ ಗುರು ರೂಪದಲ್ಲಿ ಬಂದಿರ್ತಾನೆ ಅಂದಮೇಲೆ ಅವನ ಪಾದದ ಮೇಲೆ ನಾವು ಹಣೆ ಹಚ್ಚಿ ಅವನು ಹೇಳಿದಂತೆ ಜೀವನವನ್ನು ಬದುಕಿದ್ರೆ ಭಗವಂತ ನಮ್ಮನ್ನು ಸದಾ ಕಾಲ ಸಂರಕ್ಷಣೆ ಮಾಡ್ತಾನೆ. ಇದರಲ್ಲಿ ಯತ್ಕಿಂಚಿತವಾಗೂ ಸಂಶಯವಿಲ್ಲ. ಅನನ್ಯಾಶ್ಚಿಂತೆಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಾವದಿಂದ ಭಕ್ತನು ನನ್ನಲ್ಲಿ ತೊಡಗಿದನೆಂದರೆ ಅವನ ಯೋಗಕ್ಷೇಮ ನಾನು ಸಂಭಾಳಿಸುತ್ತೇನೆ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳಿದ. ನಾವು ಎಲ್ಲರೂ ಅನನ್ಯ ಭಾವದಿಂದ ನಾಮಸ್ಮರಣೆ ಮಾಡೋಣ. ಅಖಂಡ ನಾಮಸ್ಮರಣೆಯಲ್ಲಿ ಪರಮಾತ್ಮನ ಪಾದದಲ್ಲಿ ನಾವೆಲ್ಲರೂ ಸೇರೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜಯ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.